ಇತ್ತೀಚೆಗೆ ಹೆಂಡತಿ ತನ್ನ ಗಂಡನನ್ನ ತುಂಡು ತುಂಡು ಮಾಡಿ ಡ್ರಮ್ನಲ್ಲಿ ತುಂಬಿದ ಪ್ರಕರಣ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿತ್ತು. ಅಲ್ಲದೆ ನವವಿವಾಹಿತ ಯುವತಿ ತನ್ನ ಗಂಡನ ಕೊಲೆಗೆ ಸುಪಾರಿ ನೀಡಿದ್ದ ರಾಜಾ ರಘುವಂಶಿ ಪ್ರಕರಣ ಇಡೀ ದೇಶದಾದ್ಯಂತ ಸುದ್ದಿಯಾಗಿತ್ತು. ಆದರೆ ಇದೀಗ ಅದೇ ಮಾದರಿಯ ಪ್ರಕರಣವೊಂದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಬೆಳಕಿಗೆ ಬಂದಿದೆ. ದೆಹಲಿಯ ಸುಷ್ಮಿತಾ ಎನ್ನುವ ಮಹಿಳೆ ತನ್ನ ಗಂಡ ಕರಣ್ ದೇವ್ ಎನ್ನುವವರನ್ನ ತಮ್ಮ ಅಕ್ರಮ ಸಂಬಂಧಕ್ಕಾಗಿ ಕೊಲೆ ಮಾಡಿರುವ ಆಘಾತಕಾರಿ ಸಂಗತಿ ಬಯಲಾಗಿದೆ. ಸುಷ್ಮಿತಾಗೆ ಗಂಡನ ಸಹೋದರ ಸಂಬಂಧಿ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮಿಬ್ಬರ ನಡುವೆ ಅಡ್ಡಿಯಾಗಿದ್ದ ಗಂಡನ ಕತೆ ಮುಗಿಸೋಕೆ ಸಂಚನ್ನ ಹೂಡಿದ್ಲು. ಆರಂಭದಲ್ಲಿ ಗಂಡನ ಸಾವಿನ ಬಗ್ಗೆ ಕಟ್ಟು ಕತೆಗಳನ್ನ ಕಟ್ಟಿದ್ದ ಮಹಿಳೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾನೆ ಎಂದು ಹೇಳಿದ್ಲು. ಆದರೆ ಪ್ರಕರಣ ತನಿಖೆಯ ಬೆನ್ನತ್ತಿದ್ದ ಪೊಲೀಸರಿಗೆ ಆತನ ಪತ್ನಿಯ ಪಾತ್ರದ ಕುರಿತು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ತನ್ನ ಗಂಡ ವಿದ್ಯುತ್ ಅವಘಡದಿಂದ ಗಾಯಗೊಂಡಿದ್ದಾನೆ ಎಂದು ಆಸ್ಪತ್ರೆಗೆ ದಾಖಲಿಸಿದ್ಲು. ಆದರೆ ಆತ ಮರಣ ಹೊಂದಿದ್ದಾಗಿ ವೈದ್ಯರು ಘೋಷಿಸಿದ್ರು. ಮಗ ದಿಢೀರಾಗಿ ಸತ್ತಿದ್ದಾನೆ, ಇದರಲ್ಲಿ ಯಾವುದೇ ಮರಣೋತ್ತರ ಪರೀಕ್ಷೆ ಬೇಡ ಎಂದಿದ್ರು. ಆದರೆ ಮರಣೋತ್ತರ ಪರೀಕ್ಷೆಗಾಗಿ ಪೊಲೀಸರು ಪಟ್ಟು ಹಿಡಿದು ಪೋಸ್ಟ್ ಮಾರ್ಟಂ ಮಾಡೋಕೆ ಮುಂದಾಗಿದ್ರು. ಆದರೆ ಇದಕ್ಕೆ ಕರಣ್ ದೇವ್ ಪತ್ನಿ ಕಿರಾತಕಿ ಸುಷ್ಮಿತಾ ಹಾಗೂ ಆತನ ಸಹೋದರ ಸಂಬಂಧಿ ವಿರೋಧಿಸಿದ್ರು. ಇವರಿಬ್ಬರ ವರ್ತನೆಯನ್ನ ಗಮನಿಸಿದ್ದ ಕರಣ್ ದೇವ್ ತಮ್ಮ ಕುನಾಲ್ ಅಣ್ಣನ ಕೊಲೆಯ ಬಗ್ಗೆ ಶಂಕಿಸಿದ್ದ. ಅಲ್ಲದೆ ಸುಷ್ಮಿತಾ ಹಾಗೂ ಆತನ ನಡುವಿನ ಇನ್ಸ್ಟಾಗ್ರಾಂ ಚಾಟ್ ಕುರಿತ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದ. ಅದಲ್ಲದೆ ಪ್ರಕರಣದಲ್ಲಿ ಮುಖ್ಯವಾಗಿ ಇಬ್ಬರು ಸೇರಿ ಮೊದಲು ಕರಣ್ಗೆ 15 ನಿದ್ರೆ ಮಾತ್ರೆಗಳನ್ನ ಊಟದಲ್ಲಿ ಬೆರೆಸಿದ್ರು. ಆ ಮಾತ್ರೆಗಳು ಕೆಲಸ ಮಾಡೋಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಗೂಗಲ್ನಲ್ಲಿ ಹುಡುಕಿದ್ರು. ಕರಣ್ ಪ್ರಜ್ಞಾಹೀನನಾದ ನಂತರ ಸುಷ್ಮಿತಾ ಪ್ರಿಯಕರನಿಗೆ ತನಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳಿದ್ಲು. ನಂತರ ಆತನಿಗೆ ವಿದ್ಯುತ್ ಶಾಕ್ ಅನ್ನ ನೀಡಿದ್ರು. ಇದು ಆಕಸ್ಮಿಕ ಸಾವು ಅಂತ ಬಿಂಬಿಸೋಕೆ ಹೀಗೆ ಮಾಡಿದ್ರು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಅಲ್ಲದೆ ಈ ಪ್ರಕರಣ ಕೂಡ ದೆಹಲಿಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಎಲ್ಲ ಆರೋಪಿಗಳಿಗೂ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ.